ಇದೆ ಸೈಜ್ ನೋಡಿ ಕಾಫಿದು. ಕಾಫಿ ಸೈಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಬರೀ ಒಂದೇ ಈ ಥರ ಸೈಜ್ ಇದೆ. ಸೊ ಈ ರೀತಿ ಗಿಡ ತುಂಬ ಬಿಡಿದೆ. ಕೆಳಗಡೆ ಕಳೆ ಅಂತೂ ಬೆಳೆಯಲ್ಲ, ಅದಂತೂ ನಿಜ. ಆದರೆ ಕಳೆ ಬದಲು ಇದೇನು ತ್ಯಾಜ್ಯ ಏನು ಬೀಳುತ್ತಲ್ಲ, ಆ ತ್ಯಾಜ್ಯನ ಅಲ್ಲಲ್ಲೇ ಒಂದು ನಾಲ್ಕು ಗಿಡದ ಮಿಡ್ಲಲ್ಲಿ ಈ ಥರ ಗುಡ್ಡಿ ಮಾಡ್ಕೊಂಡಿದ್ದಾರೆ. ಇದಿದೆ ಮೇಲ್ಗಡೆ. ಯಾಕಂದರೆ ರೋಬಸ್ಟ ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಇದು ಹಾಗೆ ಸುಮ್ಮನೆ ಬಿಟ್ಟರೆ ಹಂಗೆ ಹೋಗ್ತಾ ಇರುತ್ತೆ. ಇದನ್ನ ಏನಾಗ್ಬಿಡ್ತು ಅಂತಂದರೆ ತಲೆ ಕಟ್ ಮಾಡಿಬಿಟ್ಟಿದ್ದಾರೆ 5 ಫುಟಿಗೆ. ಸೊ ಕಟ್ ಮಾಡಿ ಕಾಫಿ ಬಂದಿತ್ತು ಅಂತಂದರೆ ಆರಾಮಾಗಿ ಬಿಡಿಸ್ಕೊತಾರೆ. ಹಿಂಗೆ ಈ ಥರ ಆರಾಮಾಗಿ ಬೆಳೆಸ್ಬೇಕಾದ್ರೆ ಈ ರೀತಿ ಬಳಸ್ಬೇಕು. ನೋಡ್ತಿರ್ಬೋದು, ಬುಡದಿಂದನೇ ಅವು ಟೊಂಗೆಗಳು ಬಂದಿದ್ದಾವೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರಾಪರ್ಲಿ ಇಯರ್ಲಿ ಬೈ ಇಯರ್ ಈ ಥರ ಪ್ರೂನಿಂಗ್ ಮಾಡ್ಕೊತ ಬಂದಿದ್ದಾರೆ. ನೋಡ್ರಿ, ಮತ್ತೆ ಮರಳಿ ಮನೆಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಿನ ಟೈಟಲ್ ನೀವು ನೋಡಿರೋ ಹಾಗೆ ನಾನು ಇವತ್ತೊಂದು ಕಾಫಿ ಎಸ್ಟೇಟಿಗೆ ಬಂದಿದ್ದೀನಿ. ನೋಡ್ತಿರ್ಬೋದು ನೀವು ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಈ ಕಾಫಿ ಎಸ್ಟೇಟು ಸರಿಸುಮಾರು 25 ವರ್ಷದ ಮೇಲಿದೆ ಅಂತ ಹೇಳ್ತಾರೆ ಅವರು. ಇದು ಯಾವ ತಳಿಯ ಕಾಫಿ ಅಂತಂದರೆ ಇದು ರೋಬಸ್ಟಾ ವೆರೈಟಿಯ ಕಾಫಿ ಇದು ನೋಡ್ತಿರ್ಬೋದು ಯಾವ ರೀತಿ ಹಿಂಗೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಯಾರ್ಯಾರು ಈ ಕಾಫಿ ಬೆಳೆಗಾರರು ಇವಾಗ ತಾನೇ ಬರ್ತಾಯಿದ್ದೀರಾ ಅಂದರೆ ನಾವು ಸಹಿತ ನಮ್ಮ ತೋಟದಲ್ಲಿ ರೋಬಸ್ಟಾ C/R ಕಾಫಿ ತಳಿನೇ ಹಾಕೊಂಡಿರೋದು. ಅದೇ ರೋಬಸ್ಟಾ C/R ಕಾಫಿಯ ಗಿಡ ಇದು ನೋಡ್ತಿರ್ಬೋದು. 25 ವರ್ಷದ ಮೇಲಾಗಿದೆ. ಇದು ಹಳೆಯ ತೋಟ ಅಂತ ಹೇಳ್ತಾರೆ ಅವರು. ಏನಾಗುತ್ತೆ ಅಂತಂದರೆ ನಾವು ಕೇಳ್ತಿರ್ತೀವಿ ಕಾಫಿ ಬೆಳೆದ ಮೇಲೆ ಇದನ್ನು ಮೇಂಟೆನೆನ್ಸ್ ಹೆಂಗಿರುತ್ತೋ ಏನೋ, ಇದನ್ನು ಕಾಫಿ ಹರಿಬೇಕಾದ ಸಮಸ್ಯೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಬೆಳೆಸ್ಬೇಕಾದ್ರೆ ಈ ರೀತಿ ಬಳಸ್ಬೇಕು. ನೋಡ್ತಿರ್ಬೋದು, ಬುಡದಿಂದನೇ ಅವು ಟೊಂಗೆಗಳು ಬಂದಿದ್ದಾವೆ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರಾಪರ್ಲಿ ಇಯರ್ಲಿ ಬೈ ಇಯರ್ ಈ ಥರ ಪ್ರೂನಿಂಗ್ ಮಾಡ್ಕೊತ ಬಂದಿದ್ದಾರೆ. ನೋಡ್ರಿ, ಇದು ಪ್ರೂನಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿ ಸರಿನೂ ಬ್ರಾಂಚಸ್ ಬಂದಾಗೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಹೈಟಿಗೆ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಇದು ಕರೆಕ್ಟಾಗಿ 5.5 ನನ್ನ ಶೈಟ್ ಇದೆ. ಇದು ನಾನು 5.5 ಇರೋದು. ನನ್ನ ಶೈಟಿಗೆ ಇದನ್ನು ಉಳಿಸ್ಕೊಂಡಿದ್ದಾರೆ. ಸೊ ಅದು ಮೇಲ್ಗಡೆ ಛತ್ರಿ ಥರ ಈ ರೀತಿ ಆಕಾರವನ್ನು ತೊಗೊಂಡಿರೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತಂದರೆ ಈ ಒಳಗಡೆ ಬಂದ್ಬಿಟ್ಟು ಈಸಿಯಾಗಿ ನೋಡ್ತಿರೋದು. ಈ ಥರ ಹಿಂಗೆ ಕಾಫಿ ಬಂದಿತ್ತು ಅಂತಂದರೆ ಆರಾಮಾಗಿ ಬಿಡಿಸ್ಕೊತಾರೆ. ಹಿಂಗೆ ಈ ಥರ ಆರಾಮಾಗಿ ಬಿಡಿಸ್ಕೊಂಡ್ಬಿಟ್ಟು ಮೇಂಟೈನ್ ಮಾಡ್ತಾರೆ. ನಾನು ಸಜೆಷನ್ ಏನು ಮಾಡೋದು ಅಂತಂದರೆ ಫಸ್ಟು ಕೆಲವು ವರ್ಷಗಳ ಕಾಲ ಕೆಳಗಡೆಯಿಂದನೇ ನಾವು ಕಾಫಿನ ಬಿಡಿಸ್ಕೊತೀವಿ. ಆದರೆ ಒಂದು 10 ವರ್ಷದ ಮೇಲ್ಗಡೆ ಹೋಗ್ತಾ ಏನು ಮಾಡ್ತೀವಿ ಅಂತಂದರೆ ಹೈಟ್ನ ಒಂದು 5.5 ಅಲ್ಲಿಗೆ ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡ್ರಿ, ಇದು ಯಾವ ರೀತಿ ಕಟ್ ಮಾಡಿದ್ದಾರೆ. ಇದು ಬಂದಿದೆ ಮೇಲ್ಗಡೆ. ಯಾಕಂದರೆ ರೋಬಸ್ಟ ಹೆಂಗೆ ಅಂತಂದರೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಇದು ಹಾಗೆ ಸುಮ್ಮನೆ ಬಿಟ್ಟರೆ ಹಂಗೆ ಹೋಗ್ತಾ ಇರುತ್ತೆ. ಇದನ್ನ ಏನಾಗ್ಬಿಡ್ತು ಅಂತಂದರೆ ತಲೆ ಕಟ್ ಮಾಡಿಬಿಟ್ಟಿದ್ದಾರೆ 5 ಫುಟಿಗೆ. ಸೊ ಕಟ್ ಮಾಡಿದ ತಕ್ಷಣ ಏನಾಗ್ಬಿಡ್ತು, ಅಕ್ಕಪಕ್ಕ ಬ್ರಾಂಚ್ಗಳನ್ನೆಲ್ಲ ಮಾತ್ರ ಇದು ಉಳಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಈ ರೀತಿ ಬಂದಿದೆ ಇದು. ಸೊ ಯಾರ್ಯಾರು ಅಡಿಕೆ ತೋಟದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಏನೇನು ಮಾಡ್ಕೋಬೇಕು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಲ್ಲ ಕಾಫಿ ಹಾಕ್ಕೊಂಡವರು, ಸೊ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಕಾಫಿ ತೋಟನ. ಇದು 8x8 ಅಡಿಗೆ ಹಚ್ಚಿರುವಂಥ ಒಂದು ಕಾಫಿ ತೋಟ. ಇದು 8x8 ಇದೆ ಡೈಮೆನ್ಷನ್ನು. ಹಾಕೊಂಡ್ಬಿಟ್ಟು ಈ ರೀತಿ ಬಂದಿದೆ ನೋಡ್ರಿ. ಬುಡ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತಂದ್ರೆ ಅವರು ನೀಟಾಗಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದಾರೆ. ಇದೇ ಗೊಬ್ಬರನೇ ಸಾಕಾಗುತ್ತೇನಪ್ಪ, ಆ ರೀತಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇದನ್ನೆಲ್ಲ ಈ ಥರ ಗೊಬ್ಬರ ಇಟ್ಕೊಂಡು ಹರಿಯಾಗಿ ಒಟ್ಟು ಕಾಫಿ ಕೀಳೋ ಟೈಮಲ್ಲಿ ಮಾತ್ರ ನೀಟಾಗಿ ಕೇಳೋಕ್ಕೆ ಯಾವ ತೊಂದರೆನೂ ಇರ್ಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಇದ್ರ ಕೆಳಗಡೆ ಕಳೆ ಅಂತೂ ಬೆಳೆಯಲ್ಲ, ಅದಂತೂ ನಿಜ. ಆದರೆ ಕಳೆ ಬದಲು ಇದೇನು ತ್ಯಾಜ್ಯ ಏನು ಬೀಳುತ್ತಲ್ಲ, ಆ ತ್ಯಾಜ್ಯನ ಅಲ್ಲಲ್ಲೇ ಒಂದು ನಾಲ್ಕು ಗಿಡದ ಮಿಡ್ಲಲ್ಲಿ ಈ ಥರ ಗುಡ್ಡಿ ಮಾಡ್ಕೊಂಡಿದ್ದಾರೆ. ನೋಡ್ಕೊಡ್ರಿ, ಇದೇ ಈ ಥರ ಮಾಡ್ಕೊಂಡು ವರ್ಷ ಪೂರ್ತಿ ಕಾಫಿ ಎಸ್ಟೇಟಲ್ಲಿ ಕಾಫಿ ಪ್ಲಾಂಟೇಶನ್ ಬೆಳೆಸ್ಕೊಂಡು ಈ ರೀತಿ ಮಾಡ್ಕೊತ ಬಂದಿದ್ದಾರೆ. ಅದನ್ನೇ ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಏನಪ್ಪ ಇದು ಗಿಡದ ವಿಶೇಷತೆ ಅಂತಂದರೆ ಒಂಥರ ಸಖತ್ ದಪ್ಪವಾಗಿ ಭಾರಿ ದೊಡ್ಡದಾಗಿ ಬೆಳೆದಿದೆ. ಇದು ಎಷ್ಟು kg ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಮಿನಿಮಮ್ ನಾವು ಇಷ್ಟು ದೊಡ್ಡ ಗಿಡ ಇದು 25 ವರ್ಷದ ಮೇಲ್ಗಡೆ ಆಗಿರೋದ್ರಿಂದ ಈ ಗಿಡದಲ್ಲಿ ಮಿನಿಮಮ್ 5ರಿಂದ 10 kg ಸಿಗುತ್ತೆ ಅಂತ ಹೇಳ್ತಾರೆ ಅವರು. ಮಿನಿಮಮ್ 5, ಮ್ಯಾಕ್ಸಿಮಮ್ 10 ಆ ಲೆಕ್ಕಕ್ಕೆ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡ್ತಿರ್ಬೋದು ಎಷ್ಟು ಕಾಯಿ ಬಿಟ್ಟಿದೆ ಅಂತಂದರೆ ಸಖತ್ ಕಾಯಿ ಬಿಟ್ಟಿದೆ ಇದು ಮಾತ್ರ. ನೋಡ್ತಿರ್ಬೋದು ಹೆಂಗಿದೆ ಸೈಜ್ ನೋಡಿ ಕಾಫಿದು. ಕಾಫಿ ಸೈಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಬರೀ ಒಂದೇ ಈ ಥರ ಸೈಜ್ ಇದೆ. ಸೊ ಈ ರೀತಿ ಗಿಡ ತುಂಬ ಬಿಟ್ಟಿದೆ. 5-10 kg ಅಂತ ಇದು ಜಾಸ್ತಿನೇ ಬಿಡುತ್ತಾನಪ್ಪ ಅನಿಸುತ್ತೆ ನನಗೆ. ಸೊ ಇವರು ಮಾಡ್ಕೊಂಡಿರೋದು ಈ ಸಿಲ್ವರ್ ಟ್ರೀ ಬರುತ್ತಲ್ಲ, ಸಿಲ್ವರ್ ಗಿಡದಲ್ಲಿ ಅದರ ಶೇಡಲ್ಲಿ ಮಾಡಿರೋವಂಥ ಇದು ತೋಟ. ನೋಡ್ತಿರ್ಬೋದು ಸಿಲ್ವರೆಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವೇ
ಇದು ಯಾವಾಗ ಸಿಲ್ವರ್ ನೆಟ್ಟಿದಾರೋ ಆ ಟೈಮಲ್ಲಿ ನೆಟ್ಟಿರೋ ಕಾಫಿ ತೋಟ ಅನಿಸುತ್ತೆ. ಆಲ್ರೆಡಿ ಸಿಲ್ವರ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡವಾಗಿ ಸಾಕ ಸೈಜಲ್ಲಿದ್ದಾವೆ. ಸೊ ಆ ಶೆಡಲ್ಲಿ ಬೆಳೆಸಿದ್ದಾರೆ. ಸೊ ಇದೊಂದು ಮಾಹಿತಿ ನಿಮಗೆ ಈ ವಿಡಿಯೋ ಮುಖಾಂತರ ಹಂಚ್ಕೋಬೇಕಾಯಿತು, ಅದನ್ನ ಹಂಚ್ಕೊಂಡಿದ್ದೀನಿ. ಮತ್ತೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್ ಬಾಯ್.